ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಇಂದು ರಕ್ತದಾನ ಶಿಬಿರ ಚಿಕ್ಕಬಳ್ಳಾಪುರ ಹೊರವಲಯ ಕೆವಿವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಕಳೆದ ಒಂದು ತಿಂಗಳಿನಿಂದ ಕೆವಿ ನವೀನ್ ಕಿರಣ್ ಮತ್ತು ಸಿಬ್ಬಂದಿ ಹಾಕಿದ್ದ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ಕಳೆದ ವರ್ಷ ಚಿಂತಾಮಣಿ ಎನ್ಸಿ ಸುಧಾಕರ್ ನಡೆಸಿದ ಏಕದಿನ ರಕ್ತದಾನ ಶಿಬಿರವನ್ನು ಬ್ರೇಕ್ ಮಾಡಲು ಯತ್ನಿಸಿದ್ದು ಕೇವಲ 2830 ಯೂನಿಟ್ ರಕ್ತ ಸಂಗ್ರಹಿಸಲು ಶಕ್ತರಾಗಿದ್ದರು. ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಕೆವಿ ನವೀನ್ ಕಿರಣ್ ಈ ವರ್ಷ ಸುಮಾರು 4000 ಯೂನಿಟ್ ರಕ್ತ ಸಂಗ್ರಹಿಸಿ ಇಡೀ ಜಿಲ್ಲೆಯಲ್ಲಿಯೇ ನಂಬರ್ 1 ಪಟ್ಟಕ್ಕೆ ಹೇರಿದ್ದಾರೆ. ಹಾಡು ಭಾಷೆಯಲ್ಲಿ ಹೇಳಬೇಕಂದ್ರೆ ರಕ್ತದ ಕೋಡಿಯನ್ನೇ ಹರಿಸಿದ್ದಾರೆ ಎನ್ನುವಂತಾಗಿದೆ. ಇಂದು ಸಂಗ್ರಹಿಸಿದ ರಕ್ತದಾನ ಶಿಬಿರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಎರಡಕ್ಕೂ ಭಾಜನರಾಗಿದ್ದಾರೆ. ಕೊನೆಗೂ ತಾನು ಅಂದುಕೊಂಡ ಕನಸು ಈಡೇರಿಸುವುದು ಸಾವಿರಾರು ಜನರಿಗೆ ಜೀವದಾನ ನೀಡುತ್ತಿರುವ ಸಮಾಧಾನ ತಂದುಕೊಟ್ಟಿದೆ. ಕಳೆದ ಬಾರಿ ರಕ್ತ ಕೊಡುವವರ ಸಂಖ್ಯೆ ನೋಂದಣಿ 15,000 ಮುಟ್ಟಿತ್ತು. ಆದರೆ ರಕ್ತ ಕೊಟ್ಟಿದ್ದು ಮಾತ್ರ 2,800 ಜನ ಮಾತ್ರ. ಅದಕ್ಕಾಗಿಯೇ ಈ ವರ್ಷದ ನೋಂದಣಿಯನ್ನ ಗೌಪ್ಯವಾಗಿಯೇ ಇಟ್ಟುಕೊಂಡು ಬಂದ ನವೀನ್ ಕಿರಣ್ ತಮ್ಮ ಸಿಬ್ಬಂದಿಗೆ ನೀಡಿದ ಟಾಸ್ಕ್ನಲ್ಲಿ ಪಾಸಾದ ಸಮಾಧಾನ ಇದೆ. ಈ ಬೃಹತ್ ಸಾರ್ಥಕ ಕೆಲಸಕ್ಕೆ ಸಹಕಾರ ನೀಡಿದ ಮೀಡಿಯಾ ಸಿಬ್ಬಂದಿ ಸಿವಿ ವೆಂಕಟರಾಯಪ್ಪನವರ ಅಭಿಮಾನಿಗಳು, ವಿಶೇಷವಾಗಿ ಇತರೆ ಕಾಲೇಜು ಕ್ಯಾಂಪಸ್ಗಳು ನೀಡಿದ ಸಹಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಎಂದು ಅವರು ಸಂತೋಷವನ್ನು ಎ ನ್ಯೂಸ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕೆವಿ ಕ್ಯಾಂಪಸ್ನಲ್ಲಿ ನಡೀತಾ ಇರತಕ್ಕಂಥ ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನವೀನ್ ಕಿರಣ್ ಅವರ ಒಂದು ಕನಸು ಬಹುಶಃ ಇವತ್ತು ಈಡೇರಬಹುದು ಅಂತೇಳಿ ನಾನಂತಾದರೂ ಕೂಡ ಭಾವಿಸ್ತೇನೆ. ಕಳೆದ ಬಾರಿ ಏನು ರಕ್ತದಾನ ನಡೆದಿತ್ತು ಆ ವರ್ಷದಕ್ಕಿಂತ ಈ ಬಾರಿ ಹೆಚ್ಚು ಸಂಗ್ರಹ ಆಗುವಂಥ ಎಲ್ಲ ಕೂಡ ಅವಕಾಶಗಳಿದ್ದಾವೆ. ಅವರು 2006ರಿಂದ ಪ್ರಾರಂಭ ಮಾಡಿ ಏನು ಟ್ರಸ್ಟ್ ಡೇ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಅವರು ಒಂದು ಕೆವಿ ಕ್ಯಾಂಪಸ್ನಲ್ಲಿ ಬ್ಲಡ್ ಕ್ಯಾಂಪ್ ನಡೀತದಂತರನ್ನೇ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಬಾರಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಕಿರಣ್ ಅವರು ಕೂಡ ಈ ರಕ್ತದಾನಿಗಳು ಕೊಟ್ಟಿರ್ತಕ್ಕಂಥವ್ರ ಜೊತೆ ಮಾತಾಡ್ತಿದ್ದಾರೆ, ಅವರಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ 2,500 ಯೂನಿಟ್ ಸಂಗ್ರಹ ಆಗಿರ್ಬೋದು ಅಂತ ಒಂದು ಅಂದಾಜು ಕೂಡ ಇದೆ. ಇವತ್ತು ನಮ್ಮ ನವೀನ್ ಕಿರಣ್ ನಮ್ಮ ಜೊತೆ ಇದ್ದಾರೆ. ಅವ್ರು ನಾವು ಮಾತಾಡ್ಸೋಣ, ಯಾವ ರೀತಿ ಇದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಯೂತ್ಸ್ ಹೇಗೆ ಸ್ಪಂದಿಸಿದ್ದಾರೆ, ಸೊ ಅವರ ಕನಸು ಏನಿತ್ತು ಅದು ಈಡೇರ್ತದೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್, ಈ ಬಾರಿ ರಕ್ತದಾನ ಶಿಬಿರ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಹೆಚ್ಚು ಜನ ಯುವಕರು ಈ ಎಲ್ಲ ಶ್ರಮ ಹಾಕಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿ ವರ್ಗದವರು ಸರ್. ಕಳೆದ 1.5 ತಿಂಗಳಿಂದ ಪ್ರತಿಯೊಬ್ಬ ದಾನಿಯನ್ನ ನೇರವಾಗಿ ಸಂಪರ್ಕ ಮಾಡಿ ಅವರ ಮನವೊಲಿಸಿ ಅವರನ್ನು ಪ್ರೇರೇಪಿಸಿ ಗೂಗಲ್ ಫಾರಮ್ನ ನೋಂದಾವಣಿಯನ್ನು ಮಾಡಿಸಿ ಇವತ್ತು ಕರೆದುಕೊಂಡು ಬಂದು ರಕ್ತದಾನ ಮಾಡಿಸೋವರೆಗೂ ಸಹ ತುಂಬ ಶ್ರಮ ಹಾಕಿದ್ದಾರೆ. ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಒಂದು ಊಟದಿಂದ ಹಿಡಿದು ಒಂದು ತಿಂಡಿಯಿಂದ ಹಿಡಿದು ಬ್ಲಡ್ ಡ್ರಾ ಮಾಡತಕ್ಕಂಥ ಜಾಗದಲ್ಲಾಗಿರ್ಬೋದು, ನೋಂದಾವಣಿ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಶ್ರಮ ಹಾಕಿದ್ದಾರೆ. ಅವರ ಶ್ರಮಕ್ಕೆ ಚಿಕ್ಕಬಳ್ಳಾಪುರ ಇವತ್ತು ಸ್ಪಂದಿಸಿದೆ. ಇವತ್ತು ಇದು ಚಿಕ್ಕಬಳ್ಳಾಪುರದ ಘನತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇಡೀ ದೇಶದಲ್ಲೇ ಬಹುಶಃ ರಕ್ತದ ರೀತಿಯಲ್ಲಿ ಈ ರೀತಿಯಾದಂಥ ಹಬ್ಬ ಆಚರಣೆ ಆಗ್ತಕ್ಕಂಥದ್ದು ಕೇವಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು. ತಾವು 2,500 ಅಂದ್ರಿ, ಈಗ ತಾನೇ ನನಗೆ ಬಂದಂಥ ಮಾಹಿತಿ 2,700 ಗಡಿಯನ್ನು ದಾಟಿದ್ದೀವಿ ನಾವು. ಈ ಬಾರಿ ನಾನು ಮೊದಲಿನಿಂದಲೂ ಹೇಳ್ತಾ ಇದ್ದೆ, ಸಂಖ್ಯೆಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. 23ನೇ ತಾರೀಕು ಸಾಯಂಕಾಲ ಸಂಖ್ಯೆ ನನ್ನ ಬಗ್ಗೆ ಮಾತಾಡಲಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಹಾಗಾಗಿ ಮತ್ತೊಮ್ಮೆ ಸಂಖ್ಯೆ ಈಗ ಇನ್ನೂ ಕೇವಲ 2 ಗಂಟೆ ಸಮಯ ಅಷ್ಟೇನೆ ಇನ್ನೂ ಆಗಿರ್ತಕ್ಕಂಥದ್ದು. ಇನ್ನೂ 5ರಿಂದ 6 ಗಂಟೆಗಳ ಕಾಲ ಈ ಒಂದು ರಕ್ತದಾನ ಶಿಬಿರ ಹೀಗೆ ಮುಂದುವರಿತದೆ. ಕೊನೆಯಲ್ಲಿ ಯಾವ ಹಂತವನ್ನು ತಲುಪ್ತೀವಿ, ಯಾವ ದಾಖಲೆಯನ್ನು ಮುರಿತೀವಿ, ಏನು ಇದೆಲ್ಲದರ ಬಗ್ಗೆ ಸವಿವರವಾಗಿ ತಿಳಿಸ್ತೇನೆ. ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದಕ್ಕೆ ಶ್ರಮ ಹಾಕಿದಂತಹ ನಮ್ಮ ಸಿಬ್ಬಂದಿ ವರ್ಗದವರು, ಬಹುಶಃ ನಿನ್ನೆ ನಮ್ಮ ರೆಡ್ ಕ್ರಾಸ್ನ ಸಂಸ್ಥೆಯವರು ಹೇಳ್ತಾ ಇದ್ರು ನಮಗೆ, ಸರ್ ಇದೊಂದು ಶಿಬಿರ ನಮ್ಮ ಸಿಬ್ಬಂದಿ ವರ್ಗದವರು ಮಾರನೇ ದಿನ ಫೋನ್ ಮಾಡಿ, ಸರ್ ನಮಗೆ ಕೈ ನೋವ್ತಾ ಇದೆ, ಅಷ್ಟೇ ಕೆಲಸ ಕೊಟ್ಟಿದ್ದೀರಿ ನೀವು ಅಂತ ಹೇಳ್ತಾರೆ ಅಂತ. ಈ ರೀತಿಯಾದಂಥ ಸ್ಪಂದನೆ ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆಯ ವಿಚಾರದಲ್ಲಿ ರಕ್ತದಾನ ಅಂತಕ್ಕಂಥದ್ದು ಇವತ್ತು ನಿಜವಾಗ್ಲೂ ಸಹ ನಾವು ಯಾವ ಸಂಖ್ಯೆ ಮಾಡ್ತೀವಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕೊಡ್ತಾರೆ ಅನ್ನೋದಕ್ಕಿಂತಲೂ
ಸಹಸ್ರಾರು ಸಂಖ್ಯೆಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ ನಾವು. ರಕ್ತದಾನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ, ರಕ್ತದಾನ ಮಾಡೋದಕ್ಕೆ ಇರ್ತಕ್ಕಂತಹ ಹಿಂಜರಿಕೆ ಏನಿದೆ ಅದನ್ನು ಹೋಗಲಾಡಿಸೋದ್ರಲ್ಲಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಬಾರಿಯ ರಕ್ತದಾನ ಶಿಬಿರ ಬಹುಶಃ ಇಡೀ ದೇಶದಲ್ಲೇ ಒಂದು ದಾಖಲೆ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಂತೂ ಖಂಡಿತ ಇದೆ. ಮೊದಲನೇದಾಗಿ ವರುಣದೇವರಿಗೆ, ಯಾಕಂದರೆ ಕಳೆದ ಬಾರಿನೇ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಆಗಬೇಕಾಗಿತ್ತು. ಮಳೆಯ ಒಂದು ಅವಕೃಪೆಯಿಂದ ನಮಗೆ ಕಳೆದ ಬಾರಿ ಹಿಂದೇಟಾಯಿತು. ಈ ಬಾರಿ ದೇವರು ಎಲ್ಲ ರೀತಿಯಾದಂತಹ ಪ್ರಕೃತಿಯನ್ನು ನಮಗೆ ಅನುಕೂಲಕರವಾಗಿ ಇಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಇನ್ನೂ ಸುಸೂತ್ರವಾಗಿ ನಡೀತಾ ಇದೆ. ಇನ್ನೂ 6 ಗಂಟೆಗಳ ಕಾಲ ಇದು ನಡೀತಕ್ಕಂಥದ್ದು ಇದೆ. ಬೆಳಗ್ಗೆ 8 ಗಂಟೆಗೆ ತುಂಬ ಆಶ್ಚರ್ಯ ಆಗ್ತದೆ. 8 ಗಂಟೆಗೆ ನಾವು ತಯಾರಾಗೋದಕ್ಕಿಂತ ಮುಂಚಿತವಾಗಿ ದಾನಿಗಳು ಇಲ್ಲಿ ತಯಾರಿದ್ದರು. ಸೊ ಈ ರೀತಿಯಾದಂತಹ ಪ್ರತಿಕ್ರಿಯೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡ್ತದೆ. ರಾಜಕಾರಣ ಇನ್ನೊಂದು ಮತ್ತೊಂದು ಇವೆಲ್ಲವೂ ಪಕ್ಕಕ್ಕಿಟ್ಟರೆ ಈ ರೀತಿಯಾದ ಕಾರ್ಯಗಳು ಮಾಡಿದಾಗ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಇವತ್ತರಲ್ಲಿ 12 ರಕ್ತ ನಿಧಿಗಳು ಬಂದಿದ್ದಾವೆ. ನಮ್ಮ ಚಿಕ್ಕಬಳ್ಳಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಮೊದಲನೇದು, ಬೆಂಗಳೂರಿನ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಮೊದಲನೇದು, 2ನೇದು, ಮತ್ತು ಕೊಪ್ಪಳ ರೆಡ್ ಕ್ರಾಸ್ ಸಂಸ್ಥೆ, ಬಿಜಾಪುರ ರೆಡ್ ಕ್ರಾಸ್ ಸಂಸ್ಥೆ, ಚಿತ್ರದುರ್ಗ ರೆಡ್ ಕ್ರಾಸ್ ಸಂಸ್ಥೆ, ತುಮಕೂರು ರೆಡ್ ಕ್ರಾಸ್ ಸಂಸ್ಥೆ, ಇದೆಲ್ಲದರ ಜೊತೆಗೆ ರಾಷ್ಟ್ರೋತ್ಥಾನ ಪರಿಷತ್ತು. ಯಾಕೆಂದರೆ ನಾವು 2006ರಲ್ಲಿ ಮೊದಲು ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರಕ್ತ ನಿಧಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಮ್ಗೆ ಸಹಕಾರ ನೀಡಿದಂಥ ರಾಷ್ಟ್ರೋತ್ಥಾನ ಪರಿಷತ್ರವರು, ಲಯನ್ಸ್ ಸಂಸ್ಥೆ, ಇವತ್ತು ನಾವು ರಕ್ತದಾನ ಶಿಬಿರ ಆಯೋಜನೆ ಮಾಡ್ತಾ ಇದ್ದೀವಿ ಅಂತಂದರೆ ಮೂಲ ಕಾರಣಕರ್ತರು ಲಯನ್ಸ್ ಸಂಸ್ಥೆಯವರು, ಅವರ ಒಂದು ಸಹಕಾರದೊಂದಿಗೆ ಲಯನ್ಸ್ ಸಂಸ್ಥೆಯವರು, ಮತ್ತು ಬೆಂಗಳೂರಿನಲ್ಲಿ ಸುರಕ್ಷಾ ಆಸ್ಪತ್ರೆ, ಈ ತಲ್ಸೀಮಿಯಾ ಅಂತ ಒಂದು ವಿಶಿಷ್ಟವಾದಂಥ ರೋಗ ಇದೆ, ಆ ರೋಗಕ್ಕೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥ ಆಸ್ಪತ್ರೆ ನಮ್ಮ ಸುರಕ್ಷಾ ಆಸ್ಪತ್ರೆಯವರು, ಅವರು ಸಹ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಹಣದ ಕೌಂಟರೇ ಇಲ್ಲದೆ ಇರತಕ್ಕಂಥ ಆಸ್ಪತ್ರೆ ಮುದ್ದೇನಹಳ್ಳಿ ಸರಳ ಆಸ್ಪತ್ರೆ, ಸತ್ಯಸಾಯಿಯ ಸರಳ ಆಸ್ಪತ್ರೆ, ಅವರು ಸಹ ಇವತ್ತು ಇಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಶೇಖರಣೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ವಿಶಿಷ್ಟವಾಗಿ ನಮ್ಮ ಕೋಲಾರದ SNR ಆಸ್ಪತ್ರೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥವ್ರು. ನಾವು ಎಲ್ಲ ವಿಶಿಷ್ಟವಾದಂಥವ್ರನ್ನೇ ಆಯ್ಕೆ ಮಾಡ್ಕೋತೀವಿ. ಯಾಕೆ ಅಂತಂದರೆ ನಮ್ಮ ದಾನಿಗಳು ಇವತ್ತು ಇಷ್ಟೊಂದು ಶ್ರಮ ಹಾಕಿ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನಾ ರೀತಿಯಾದಂತಹ ತೊಂದರೆಗಳಿದ್ರೂ ಸಹ ಎಲ್ಲ ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಎಷ್ಟು ಶಿಕ್ಷಣ ಸಂಸ್ಥೆಗಳಿದಾವೋ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಶಾಂತಿಯಿಂದ, ನಾವು ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ 300ಕ್ಕೂ ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ RCM ಕಾಲೇಜ್ ಇರ್ಬೋದು, ನಮ್ಮ NSSನ ಘಟಕ ಏನು ಬೆಂಗಳೂರಿನಲ್ಲಿ ಇದೆ ಘಟಕ, ಅವರು ಅಲ್ಲಿಂದ ಸಹ ಬಂದು ಇಲ್ಲಿ ರಕ್ತದಾನ ಮಾಡಿದ್ದಾರೆ. ಕೇರಳದಲ್ಲಿ ಇರ್ತಕ್ಕಂಥ ಜನ ಏನು ನಮ್ಮ ಮಯೂಗ ಬೇಕರಿ ಆಗಿರ್ಬೋದು ಮತ್ತು ಇನ್ನಿತರೆ ಕೆಲಸಗಳಲ್ಲಿ ಇಲ್ಲಿ ತೊಡಗಿಸ್ಕೊಂಡು ವಾಸ ಇದ್ದಾರೆ, ಅವರು ಇಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ಮಿಲ್ಕ್ ಯೂನಿಯನ್ ಏನು KMF ಇದೆ ಸರ್, ಇಂಥದ್ದು ಅಂಥದ್ದಂತಲ್ಲ 100 ಸಂಘಟನೆಗಳು ಸರ್, ಎಲ್ಲರೂ ಸಹ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಇವತ್ತು ವಿಶೇಷವಾಗಿ ಸ್ವಿಗ್ಗಿ ಡೆಲಿವರಿ ಮಾಡ್ತಕ್ಕಂಥ ಹುಡುಗರು, ಅಮೆಜಾನ್ ಡೆಲಿವರಿ ಮಾಡ್ತಕ್ಕಂಥ ಹುಡುಗರು, ನಮ್ಮ ಸಿಬ್ಬಂದಿ ವರ್ಗದವರು ಬಹುಶಃ ಯಾವ ಒಬ್ಬ ವ್ಯಕ್ತಿಯನ್ನು ಸಹ ಬಿಟ್ಟಿಲ್ಲ. ಚಿಕ್ಕಬಳ್ಳಾಪುರದ ಪ್ರಜೆ ಅಂತ ಯಾರಾದರೂ ಇದ್ದರೆ ಅವರ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿದ್ದಾರೆ. ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಬಾರಿ ಧನ್ಯವಾದಗಳು ಹೇಳಿದ್ರು ಸಹ ಕಮ್ಮಿ ಆಗ್ತದೆ. ಧನ್ಯವಾದಗಳು ಸರ್. ಓಕೆ. ಇನ್ನು ಮಧ್ಯಾಹ್ನದ ಊಟದ ವೇಳೆಗೆ 2700 ಯೂನಿಟ್ ದಾಟಿದ್ದ ರಕ್ತ ಸಂಗ್ರಹ 4 ಗಂಟೆ ವೇಳೆ 3600 ದಾಟಿದ್ದು 6 ಗಂಟೆ ವೇಳೆಗೆ 4000 ದಾಟಿದೆ ಎಂದು ತಿಳಿದು ಬಂದಿದೆ. ರಕ್ತ ನೀಡಿದ ಯುವಕರು ಸರ್ಟಿಫಿಕೇಟ್ ಪಡೆದು ವಾಪಸ್ಸಾಗದೆ ತುರಾಯಿ ತಂದು ನವೀನ್ ಕಿರಣ್ಗೆ ಸಮರ್ಪಿಸುತ್ತಿದ್ದು ಅವರಿಗೆ ಇನ್ನಷ್ಟು ಸ್ಫೂರ್ತಿ ನೀಡುವಂತಿತ್ತು. ಇನ್ನು ಇದೇ ತಿಂಗಳು 30ರಂದು ದತ್ತಿ ಜಯಂತಿ ಹಮ್ಮಿಕೊಂಡಿದ್ದು, ಜುಲೈ ತಿಂಗಳಾದ್ಯಂತ ನಡೆದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಎಲ್ಲರಿಗೂ, ವಿಶೇಷವಾಗಿ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಂದು ಗೌರವ ಸಮರ್ಪಣೆ ಹಮ್ಮಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.